ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ನಾನು ರಿತೇಶ್ ಕಾಮತ್. ಇವತ್ತು ಮ್ಯಾಥ್ಸ್ನ ಇನ್ನೊಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಏನಂದರೆ ಈವನ್ ಫಂಕ್ಷನ್ ಮತ್ತು ಆಡ್ ಫಂಕ್ಷನ್ಸ್ ಅಂದರೆ ಏನು ಅಂತ. ಫಂಕ್ಷನ್ಸಲ್ಲಿ ತುಂಬ ಥರದ ಫಂಕ್ಷನ್ಸ್ ಇದೆ, ಸೊ ಒಂದೊಂದನ್ನೇ ಕಲಿತಾ ಹೋಗೋಣ. ಬಟ್ ಇವತ್ತು ಈವನ್ ಮತ್ತು ಆಡ್ ಫಂಕ್ಷನ್ಸ್ ಅಂದರೆ ಏನು ಅನ್ನೋ ಬಗ್ಗೆ ಕಲಿಯೋಣ. ಇದೆಲ್ಲಿ ಅಪ್ಲೈ ಆಗುತ್ತಂದರೆ ಎಸ್ಪೆಷಲಿ ಇಂಟಗ್ರೇಷನ್ ಅಂತ ಬಂದಾಗ, ಅದರಲ್ಲೂ ಡೆಫಿನೆಟ್ ಇಂಟಗ್ರೇಷನ್ ಅಂತ ಬಂದಾಗ ಅದರಲ್ಲಿ ಕೆಲವು ಕಂಡೀಷನ್ಸ್ ಇರುತ್ತೆ. ಅಲ್ಲಿ ಈವನ್ ಫಂಕ್ಷನ್ ಅಥವಾ ಆಡ್ ಫಂಕ್ಷನ್ಸ್ ಇದ್ದರೆ ಡೆಫಿನೆಟ್ ಇಂಟಗ್ರಲ್ಸನ್ನು ಬೇಗ ಸಾಲ್ವ್ ಮಾಡ್ಬೋದು. ಅದೇ ಥರ ಒಂದು ಗ್ರಾಫ್ ಇದ್ದಾಗ ಅದು ಸಿಮ್ಮೆಟ್ರಿಕ್ ಇರುತ್ತಾ ಇಲ್ವಾ, ಅಥವಾ ಗ್ರಾಫ್ ನೋಡಿಬಿಟ್ಟೆ ನಾವು ಕೆಲವೊಂದು ಸಲ ಪ್ರೆಡಿಕ್ಟ್ ಮಾಡ್ಬೋದು ಇದು ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಅಂತೇಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್ಸ್. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೊಂದೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಯಾವ್ದಾದ್ರು ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಅವ್ರಿಗೂ ಇದರಿಂದ ಬೆನಿಫಿಟ್ ಸಿಗಲಿ ಅಂತ. ಫಸ್ಟಿಗೆ ನಾವು ಈವನ್ ಫಂಕ್ಷನ್ ಅಂದರೆ ಏನಂತ ನೋಡೋಣ. ಈವನ್ ಫಂಕ್ಷನ್ ಏನಂದರೆ ಅರ್ಥ ಮಾಡ್ಕೊಳ್ಳಿ. ಇಫ್ ಎ ಫಂಕ್ಷನ್ f of x is said to be even if f of minus x is equal to f of x. ಇದೀಗ ಡೆಫಿನಿಷನ್ ಆಯಿತು. ಇದನ್ನೆಲ್ಲ ನೀವು ಬರ್ಕೊಳ್ಬೋದು ನೋಟ್ಸಲ್ಲಿ, ನಾನು ಬರೀತಿರ್ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ಬರ್ಕೊಳ್ಳಿ. ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದರೆ ಆವಾಗ ಅಂಥ ಫಂಕ್ಷನ್ಸನ್ನು ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಇದೀಗ ಎಫ್ ಆಫ್ ಎಕ್ಸ್ ಇದೆ, ಯಾವುದೇ ವೇರಿಯೇಬಲನ್ನು ತಗೊಳ್ಬೋದು. ಎಫ್ ಆಫ್ ವೈ ತಗೊಳ್ಬೋದು, ಎಫ್ ಆಫ್ ಝೆಡ್ ತಗೊಳ್ಬೋದು. ಈಗ ಎಫ್ ಆಫ್ ವೈ ಅನ್ನೋ ಫಂಕ್ಷನ್ ಈವನ್ ಅನ್ನೋದಕ್ಕೇನು ಡೆಫಿನಿಷನ್, ಎಫ್ ಆಫ್ ಮೈನಸ್ ವೈ ಈಕ್ವಲ್ ಟು ಎಫ್ ಆಫ್ ವೈ ಆಗಬೇಕು. ಈಗ ಸ್ವಲ್ಪ ಎಕ್ಸಾಂಪಲ್ ಜೊತೆ ನೋಡೋಣ. ಒಂದು ಸಿಂಪಲ್ ಫಂಕ್ಷನನ್ನು ತಗೊಳ್ತೀನಿ. ಸೇ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದೊಂದು ಸಿಂಪಲ್ ಪ್ಯಾರಬೋಲಾ, ಗೊತ್ತಿದೆ ನಮಗೆ. ಈಗ ಇಲ್ಲಿ ನೋಡಿ, ಈ ಫಂಕ್ಷನ್ ಈವನ್ ಯಾವಾಗ ಆಗುತ್ತಂದರೆ ಇಲ್ಲಿ ಎಕ್ಸ್ ಇರುವಲ್ಲಿ ಮೈನಸ್ ಎಕ್ಸನ್ನು ಹಾಕಬೇಕು. ಸೊ ಫಸ್ಟ್ ಆಫ್ ಆಲ್ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ನೋಡಿ, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಆ್ಯಂಡ್ ನೋ ದ್ಯಾಟ್ ಮೈನಸ್ ಎಕ್ಸನ್ನು ಸ್ಕ್ವೇರ್ ಮಾಡಿದಾಗ ಅಗೈನ್ ಇಟ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಸೇಮ್ ಆ್ಯಸ್ ಎಫ್ ಆಫ್ ಎಕ್ಸ್. ಸೊ ಅರ್ಥ ಏನಾಯಿತು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಆಯಿತು. ಈ ಕೇಸಲ್ಲಿ ನಾವು ಈ ಫಂಕ್ಷನನ್ನು ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಪ್ಯಾರಾಬೋಲಾ ಮಾತ್ರನ ಜಸ್ಟ್ ಥಿಂಕ್ ಮಾಡಿ, ಈ ಥರನೂ ಫಂಕ್ಷನ್ ಇರ್ಬೋದು. ಸೇ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದು ಒಂದು ಪ್ಯಾರಾಬೋಲಾನೇ ಆಗುತ್ತೆ, ಬಟ್ ಇದು ಕೂಡ ಈವನ್ ಫಂಕ್ಷನ್ ಆಗುತ್ತೆ. ಯಾಕೆ ಅಂದರೆ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಹಾಕಿದಾಗ ಇಲ್ಲಿ ನೋಡಿ, ಮೈನಸ್ ಎಕ್ಸ್ ಎಕ್ಸ್ ಇರುವಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ಆಯ್ತು ಅಷ್ಟೆ. ಸೊ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ವಿಚ್ ಈಸ್ ಅಗೈನ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ವಿಚ್ ಈಸ್ ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ನೋಡಿ, ಸೇ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ವೈ ಬಂದಿದೆ. ಇನ್ ಟರ್ಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಬರೆದಾಗ ವೈ ಅನ್ನೋದು ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ, ಇದು ಈವನ್ ಫಂಕ್ಷನ್ ಆಗುತ್ತೆ. ಸೊ ಸಿಂಪಲಾಗಿ ಹೇಳೋದಿದ್ರೆ ಈಗ ನೋಡಿ, ಫಸ್ಟ್ ನಾನು ಏನು ಬರೆದೆ, ಎಫ್ ಆಫ್ ಎಕ್ಸ್ ಇಟ್ ಈಸ್ ಎ ಪ್ಯಾರಾಬೋಲಾ, ಸರಿ ಅಲ್ವಾ. ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವಿಚ್ ಪಾಸಸ್ ಥ್ರೂ ದ ಒರಿಜಿನ್. ಸೊ ಈ ಫಂಕ್ಷನ್ y is equal to x square ಆಯಿತು. ಇದೊಂದು ಈವನ್ ಫಂಕ್ಷನ್. ಈಗ ಈವನ್ ಫಂಕ್ಷನನ್ನು ನಾವು ಗ್ರಾಫಲ್ಲಿ ಬರೆದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಗ್ರಾಫಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಈವನ್ ಫಂಕ್ಷನ್ ನೋಡಿ, ದಿಸ್ ಫಂಕ್ಷನ್ ಈಸ್ ಮೈನಸ್ ಎಕ್ಸ್ ಆಗಿದಾಗಲೂ ನಮಗೆ ಸೇಮ್ ಬರ್ತಾ ಇದೆ. ಅಂದರೆ ಏನರ್ಥ, ಪ್ಲಸ್ ಎಕ್ಸ್ ಅಂದರೆ ವೈ ಆ್ಯಕ್ಸಿಸ್ನ ಆ ಕಡೆ ಏನಿರುತ್ತೆ ಫಂಕ್ಷನ್, ಸೇಮ್ ಫಂಕ್ಷನ್ ನಮಗೆ ಈ ಕಡೆನೂ ಬರುತ್ತೆ. ಅರ್ಥ ಆಗ್ತಿದೆಯಾ? ಮೀನ್ಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸಿಗೆ ಫಂಕ್ಷನ್ ಸೇಮ್ ಬರ್ತಿದೆ ಅಂದರೆ ದ್ಯಾಟ್ ಫಂಕ್ಷನ್ ಈಸ್ ಸಿಮ್ಮೆಟ್ರಿಕ್ ಅಬೌಟ್ ವೈ ಆ್ಯಕ್ಸಿಸ್ ಅಂತ ಆಯಿತು. ಅಂದರೆ ವೈ ಆ್ಯಕ್ಸಿಸ್ನ ರೈಟ್ ಸೈಡ್ ಏನು ಫಂಕ್ಷನ್ ಇರುತ್ತೆ ಸೇಮ್ ಅದರ ಮಿರರ್ ಇಮೇಜ್ ಅನ್ನೋದು ಈ ಕಡೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈವನ್ ಫಂಕ್ಷನ್ ಅನ್ನೋದು ತುಂಬ ಈಸಿ. ಮೈನಸ್ ಆಫ್ ದಟ್ ಕ್ವಾಂಟಿಟಿ ಹಾಕಿದರೆ ಸೇಮ್ ಅದೇ ಫಂಕ್ಷನ್ ಬರಬೇಕು. ಪ್ಲಸ್ ಅದರ ಗ್ರಾಫು ಹೆಂಗಿರುತ್ತೆ ಅಂದರೆ ಸಿಮ್ಮೆಟ್ರಿಕಲ್ ಅಬೌಟ್ ಎನಿ ಆಫ್ ದ ಆ್ಯಕ್ಸಿಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸರ್ಕಲನ್ನು ಎಸ್ಯೂಮ್ ಮಾಡೋಣ. ಸರ್ಕಲ್ನ ಈಕ್ವೇಷನ್ ಹೆಂಗಿರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಇರುತ್ತೆ, ವೇರ್ ಎ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಈಗ ನೋಡಿ, ಈ ಈಕ್ವೇಷನಲ್ಲಿ ಎಕ್ಸ್ ಬದಲು ಮೈನಸ್ ಎಕ್ಸ್ ಹಾಕಿದಾಗ ಏನಿರುತ್ತೆ ನೋಡಿ, ಮೈನಸ್ ಎಕ್ಸ್ ಹಾಕಿದ್ರು ಇದೇ ಈಕ್ವೇಷನ್ ಬರುತ್ತೆ. ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಇಸ್ ಅಗೇನ್ ಎಕ್ಸ್ ಸ್ಕ್ವೇರ್.
-y ಹಾಕಿದ್ರು ನೋಡಿ ಅಗೇನ್ ಸೇಮ್ ಇಕ್ವೇಷನ್ ಬರುತ್ತೆ. ಅಂದರೆ ಏನರ್ಥ, ಎಕ್ಸ್ ಇರೋ ಅಲ್ಲಿ -x ಹಾಕಿದಾಗ ಸೇಮ್ ಬರ್ತಿದೆ ಅಂದರೆ ಇಟ್ ಈಸ್ ಸಿಮ್ಮೆಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಆಯಿತು. ಅಂದರೆ -x + xಗೆ ಏನೂ ಡಿಫರೆನ್ಸ್ ಆಗ್ತಾ ಇಲ್ಲ. -x ಅನ್ನೋದು y ಆಕ್ಸಿಸ್ನ ಲೆಫ್ಟ್ ಸೈಡ್, +x ಅನ್ನೋದು y ಆಕ್ಸಿಸ್ನ ರೈಟ್ ಸೈಡ್. ಸೊ ಏನೂ ಡಿಫ್ರೆನ್ಸ್ ಬರ್ತಾ ಇಲ್ಲ ಅಂದರೆ ಈ ಫಂಕ್ಷನ್ ಏನಿರುತ್ತೆ ಇದು ಸಿಮ್ಮೆಟ್ರಿಕ್ ಅಬೌಟ್ y ಆಕ್ಸಿಸ್ ಅಂತ ಆಯಿತು. ಅದೇ ಥರ -y + yಗೂ ಏನೂ ಡಿಫ್ರೆನ್ಸ್ ಬರ್ತಾ ಇಲ್ಲ. ಅಂದರೆ ಏನರ್ಥ, +y ಅನ್ನೋದೇನು ಎಕ್ಸ್ ಆಕ್ಸಿಸ್ನ ಮೇಲೆಲ್ಲ y ಪ್ಲಸ್, ಎಕ್ಸ್ ಆಕ್ಸಿಸ್ನ ಕೆಳಗಿರೋದು y ಎಲ್ಲ ಮೈನಸ್. ಸೊ +y ಹಾಕಿದಾಗಲೂ ಸೇಮ್ ಬರ್ತಾ ಇದೆ, -y ಹಾಕಿದಾಗಲೂ ಸೇಮ್ ಬರ್ತಾ ಇದೆ. ಅಂದರೆ ದ್ಯಾಟ್ ಫಂಕ್ಷನ್ ಈಸ್ ಈವನ್ ಪ್ಲಸ್ ಸಿಮ್ಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ಅಂತ ಆಯಿತು. ಸೊ ಸರ್ಕಲ್ ಅನ್ನೋದು ಹೆಂಗಿರುತ್ತೆ ನೋಡಿ, ಈ ಸರ್ಕಲನ್ನು ಈಗ ಈ ಥರ ಡ್ರಾ ಮಾಡ್ಬೋದು, ಸರಿ ಅಲ್ವಾ? ಇದು x² + y² = a², ವೇರ್ a ಈಸ್ ದ ರೇಡಿಯಸ್. ಈ ಫಂಕ್ಷನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಹೆಂಗಿದೆ ಇದು? ಈವನ್ ಫಂಕ್ಷನ್ ಇದು ಆಬ್ವಿಯಸ್ಲಿ. ಯಾಕೆ ಹೇಳಿ, f ಆಫ್ -x ಹಾಕಿದಾಗಲೂ f ಆಫ್ x ಬರುತ್ತೆ, f ಆಫ್ -y ಹಾಕಿದಾಗಲೂ f ಆಫ್ y ಬರ್ತಾ ಇದೆ. ಸೊ ಇಟ್ ಈಸ್ ಈವನ್ ವಿತ್ ರೆಸ್ಪೆಕ್ಟ್ ಟು x ಆಸ್ ವೆಲ್ ಆಸ್ ಈವನ್ ವಿತ್ ರೆಸ್ಪೆಕ್ಟ್ ಟು y. ಗ್ರಾಫನ್ನು ನೋಡಿದರೆ ಹೆಂಗೆ ಸಿಮ್ಮೆಟ್ರಿ ಇದೆ ನೋಡಿ, ಇದನ್ನೀಗ y ಆಕ್ಸಿಸ್ ಅಲ್ವಾ ಇದು, ಸೊ ಇಟ್ ಈಸ್ ಸಿಮ್ಮೆಟ್ರಿಕ್ ಅಬೌಟ್ y ಆಕ್ಸಿಸ್ ಅಲ್ವಾ ಅಂತ ನೋಡೋದು ಹೆಂಗೆ, y ಆಕ್ಸಿಸ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಸೇಮ್ ಫಂಕ್ಷನ್ ಇರಬೇಕು. ಆರ್ ಇನ್ ಅದರ್ ವರ್ಡ್ಸ್, ಇದನ್ನು ನೀವು ಪೇಪರಲ್ಲಿ ಬಿಡಿಸಿ y ಆಕ್ಸಿಸ್ ಮೇಲೆ ಎಲ್ಲರೂ ಫೋಲ್ಡ್ ಮಾಡಿದರೆ ಆ ಕಡೆದು ಮತ್ತು ಈ ಕಡೆದು ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು. ಸೊ ಆವಾಗ ಸಿಮ್ಮೆಟ್ರಿ ಅಂತ ಹೇಳ್ತೀವಿ. ಅದೇ ಥರ ನೋಡಿ ಎಕ್ಸ್ ಆಕ್ಸಿಸ್ ನಮ್ಮ ಮೇಲೆ ಮತ್ತು ಕೆಳಗಡೆ ಸೇಮ್ ಇದೆ. ಒಂದು ಸೆಮಿ ಸರ್ಕಲ್ ಮೇಲಿದೆ, ಒಂದು ಸೆಮಿ ಸರ್ಕಲ್ ಕೆಳಗಿದೆ. ಇದನ್ನೀಗ y ಆಕ್ಸಿಸ್ ಮೇಲೆ ಹಿಂಗೆ ಫೋಲ್ಡ್ ಮಾಡಿದರೂ ಏನು ಸಿಗುತ್ತೆ ನಮಗೆ? ಸಿಮ್ಮೆಟ್ರಿ ಸಿಗ್ತಾ ಇದೆ. ಸೊ ಈವನ್ ಫಂಕ್ಷನ್ ಅನ್ನೋದು ತುಂಬ ಈಸಿ. ಡೆಫಿನಿಷನ್ ಇಷ್ಟೇ, ಎ ಫಂಕ್ಷನ್ f ಆಫ್ x is said to be even if f ಆಫ್ -x is equal to f ಆಫ್ x. ಸೊ ಈ ಗ್ರಾಫನ್ನು ನೋಡ್ಕೊಳ್ಳಿ, ಸಿಮ್ಮೆಟ್ರಿ ಅನ್ನೋದು ನಮ್ಗೆ ಈಸಿ ಆಗುತ್ತೆ. ಈವನ್ನ ಆಡ್ ಅಂತ ನೋಡಿದರೆ ಸಾಕಾಗುತ್ತೆ, ಅಲ್ಲಿ ನಮಗೆ ಸಿಮ್ಮೆಟ್ರಿ ಗೊತ್ತಾಗುತ್ತೆ. ಸೊ ಆಡ್ ಫಂಕ್ಷನ್ನ ಡೆಫಿನಿಷನ್ ನೋಡ್ಕೊಳ್ಳೋಣ. ತುಂಬ ಸಿಂಪಲ್. ಎ ಫಂಕ್ಷನ್ f of x is said to be odd if f of -x is equal to minus of f of x. ತುಂಬ ಈಸಿ. ಡೆಫಿನಿಷನ್ ನೋಡ್ಕೊಳ್ಳಿ, ಇದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈವನ್ ಫಂಕ್ಷನಲ್ಲಿ ಏನಿತ್ತು, f ಆಫ್ -x ಹಾಕಿದಾಗ ಪುನಃ f ಆಫ್ x ಬರಬೇಕು, ಆವಾಗ ಈವನ್ ಫಂಕ್ಷನ್. f ಆಫ್ -x ಹಾಕಿದಾಗ ಮೈನಸ್ ಆಫ್ f ಆಫ್ x ಬಂದರೆ ಆವಾಗ ಅದನ್ನು ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ f ಆಫ್ x is equal to x³ ಇದೆ. ಸೊ ಇದೊಂದು ಕ್ಯೂಬಿಕ್ ಫಂಕ್ಷನ್. ಈಗ f ಆಫ್ -x ಹಾಕಿದಾಗ ಏನಾಗುತ್ತೆ, ವಿಚ್ ಇಸ್ -x³. ಸೊ ಕ್ಯೂಬ್ ಆದಾಗ ಗೊತ್ತಾಗುತ್ತೆ ನಿಮಗೆ, -x into -x is +x², ಬಟ್ x² into -x ಅನ್ನೋದು -x³ ಆಯಿತು. ಸೊ ನಮ್ಮ ಒರಿಜಿನಲ್ ಫಂಕ್ಷನ್ ಅದು x³ ಇತ್ತು, ಬಟ್ f ಆಫ್ -x ಅನ್ನೋದು ನೋಡಿ -x³ ಆಗಿರೋದ್ರಿಂದ ಇದು ಮೈನಸ್ ಆಫ್ f ಆಫ್ x ಆಯಿತು. ಇಷ್ಟೇ. ಸೊ ಇದನ್ನೀಗ ಆಡ್ ಫಂಕ್ಷನ್ ಅಂತ ಕರಿಬಹುದಾ? ಡೆಫಿನೆಟ್ಲಿ ಕರಿಬಹುದು. ನೆಕ್ಸ್ಟ್ ನೋಡಿ, f ಆಫ್ x ಈಕ್ವಲ್ ಟು x³ + 1. ಇವಾಗ ಇದು ಆಡ ಇವನ್ನ ನೋಡ್ಕೊಳ್ಳೋಣ. ಫಸ್ಟ್ ಅಪ್ಲೈ ಮಾಡೋಣ. f ಆಫ್ -x ಹಾಕಿದಾಗ ಏನಾಗುತ್ತೆ, ಇಲ್ಲಿ -x ಹಾಕಬೇಕು, ಕ್ಯೂಬ್ ಆಯಿತು, +1 ಆಯಿತು, ವಿಚ್ ಈಸ್ -x³ + 1. ತುಂಬ ಜನ ಇಲ್ಲಿ ಸರ್ -x³ ಬಂತಲ್ಲ ಹಾಗಾಗಿ ಆಡ್ ಫಂಕ್ಷನ್ ಅಂತ ಹೇಳ್ತಾರೆ. ಇಲ್ಲ, ಆಡ್ ಫಂಕ್ಷನ್ ಆದಾಗ ಹಿಂಗಿರಬೇಕು. ಸಪೋಸ್ ಈಗ ಇಲ್ಲಿಂದ ಮೈನಸ್ ತೆಗ್ದ್ವಿ ಅಂತ ಎಣಿಸ್ಕೊಳ್ಳಿ, ಮೈನಸ್ ಆಫ್ x³ -1 ಆಗುತ್ತೆ ಇದು. ವೆರಾಸ್ ಒರಿಜಿನಲ್ ಫಂಕ್ಷನ್ ಏನಿತ್ತು, x³ + 1 ಇದೆ. ಹಾಗಾಗಿ ನೋಡಿ, ದಿಸ್ ಫಂಕ್ಷನ್ ಈಸ್ ನಾಟ್ ಆ್ಯನ್ ಆಡ್ ಫಂಕ್ಷನ್. ಅರ್ಥ ಮಾಡ್ಕೊಳ್ಳಿ, ಇದು ಆಡ್ ಫಂಕ್ಷನ್ ಅಲ್ಲ. ಸೊ ಇಲ್ಲಿಗ f ಆಫ್ x ಈಸ್ ನಾಟ್ ಆಡ್. ಹಾಗಾದರೆ ಈವನ್ ಕೂಡ ಅಲ್ಲ ಅಲ್ವಾ? ಥಿಂಕ್ ಮಾಡಿ, ಇಲ್ಲಿ -x ಹಾಕಿದಾಗ ಪುನಃ f ಆಫ್ x ಬರಬೇಕಿತ್ತು,
ಬಟ್ ಎಫ್ ಆಫ್ ಎಕ್ಸ್ ಬಂದಿಲ್ಲ, ಎಫ್ ಆಫ್ ಎಕ್ಸ್ ವಾಸ್ ಎಕ್ಸ್ ಕ್ಯೂಬ್ ಪ್ಲಸ್ 1, ಹಾಗಾಗಿ ಈ ಒನ್ ಫಂಕ್ಷನ್ ಕೂಡ ಅಲ್ಲ. ಸೊ ಇಂಥ ಫಂಕ್ಷನ್ಸನ್ನು ನಾವೇನು ಹೇಳ್ಬೋದು, ದಿಸ್ ಫಂಕ್ಷನ್ ಈಸ್ ನೈದರ್ ಈವನ್ ನಾರ್ ಆಡ್ ಅಂತ ಹೇಳ್ಬೋದು. ಇನ್ನೂ ನಿಮಗೆ ಈಸಿ ಆಗೋಕ್ಕೆ ನೋಡಿ ಇದರ ಗ್ರಾಫನ್ನು ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಎಕ್ಸ್ ಕ್ಯೂಬ್ ಅನ್ನೋದು ಹೆಂಗಿರುತ್ತೆ ನೋಡಿ, ಈ ಕಡೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಹಿಂಗೆ ಸ್ವಲ್ಪ ಸ್ಟೀಪ್ ಇರುತ್ತೆ ಗ್ರಾಫ್, ಈ ಥರ ಹೋಗುತ್ತೆ, ಸರಿನಾ? ಇದೆಲ್ಲ ನಿಮ್ಮ 10th ಸ್ಟ್ಯಾಂಡರ್ಡಲ್ಲೇ ಮುಗ್ದಿರುತ್ತೆ ಅಂದ್ಕೊಳ್ತೀನಿ. ವೆರಾಸ್ ಈ ಕಡೆ ಎಕ್ಸ್ ನೆಗೆಟಿವ್ ಆಗ್ತಿದ್ದಂಗೆ ಏನಾಗುತ್ತೆ ನೋಡಿ, ಹಿಂಗೆ ಬಂದು ಇಲ್ಲಿಂದ ಕೆಳಗೆ ಹೋಗುತ್ತೆ, ಸರಿನಾ? ಸೊ ಹಿಂಗೆ ಬಂದು ಇಲ್ಲಿಂದ ಒಂದು ಇನ್ಫ್ಲೆಕ್ಷನ್ ತಗೊಂಡು ಹಿಂಗೆ ಹೋಗುತ್ತೆ. ಇನ್ಫ್ಲೆಕ್ಷನ್ ಅಂದರೆ ಏನು ಅದೆಲ್ಲ ಮುಂದೆ ನೋಡೋಣ. ಹಿಂಗೋಗಿ ಹಿಂಗೆ ಹೋಗುತ್ತೆ, ಓಕೆನಾ? ಈಗ ಒಂದು ಆಡ್ ಫಂಕ್ಷನ್ ಅನ್ನೋದು ಹೆಂಗಿರುತ್ತೆ ಗ್ರಾಫ್ ವಕ್ರ. ಸೊ ಇಲ್ಲಿ ನೋಡಿ, ಆವಾಗ ಈವನ್ ಫಂಕ್ಷನ್ ಸಿಮೆಟ್ರಿಕ್ ಅಬೌಟ್ ವೈ ಆ್ಯಕ್ಸಿಸ್ ಇದ್ದಾಗ ವೈ ಆ್ಯಕ್ಸಿಸ್ ಮೇಲೆ ಫೋಲ್ಡ್ ಮಾಡಿದರೆ ಸಾಕಿತ್ತು, ಸರಿನಾ? ಅಬೌಟ್ ಎಕ್ಸ್ ಆ್ಯಕ್ಸಿಸ್ ಸಿಮೆಟ್ರಿಕ್ ಇದ್ದಾಗ ಎಕ್ಸ್ ಆ್ಯಕ್ಸಿಸ್ ಮೇಲೆ ಫೋಲ್ಡ್ ಮಾಡಿದರೆ ಆ ಕಡೆ ಈ ಕಡೆ ಸೇಮ್ ಬರ್ತಿತ್ತು. ಬಟ್ ಇಲ್ಲಿ ನೋಡಿ ಆಡ್ ಫಂಕ್ಷನ್ಸ್ ನಾರ್ಮಲ್ ಹೆಂಗಿರುತ್ತಂದರೆ ಈ ಲೈನ್ ನೋಡಿ. ಓಕೆ, ಸೊ ಇದೊಂದು ಪೇಪರ್ ಅಂತ ಎಸ್ಯೂಮ್ ಮಾಡಿ, ಪೇಪರ್ ಮೇಲೆ ಇದನ್ನೀಗ ಈ ಆ್ಯಕ್ಸಿಸ್ ಮೇಲೆ ಫೋಲ್ಡ್ ಮಾಡಿದಾಗ ಈ ಕ್ವಾಡ್ರೆಂಟ್ ಏನಿರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಬಂದು ಥರ್ಡ್ ಕ್ವಾಡ್ರೆಂಟ್ ಮೇಲೆ ಕೋಇನ್ಸೈಡ್ ಆಗುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟ್ ಮೇಲೆ ಕೋಇನ್ಸೈಡ್ ಆದಾಗ ನೋಡಿ ಈ ಗ್ರಾಫ್ ಅನ್ನೋದು ಇದಕ್ಕೆ ಮ್ಯಾಚ್ ಆಗುತ್ತೆ, ಸರಿನಾ? ಅಥವಾ ಇದನ್ನು ಮೇಲೆ ಸಹ ಫೋಲ್ಡ್ ಮಾಡ್ಬೋದು. ಒಟ್ಟಾರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಥರ್ಡ್ ಕ್ವಾಡ್ರೆಂಟ್ ಕೋಇನ್ಸೈಡ್ ಆಗುತ್ತೆ. ಇನ್ನು ಕೆಲವು ಫಂಕ್ಷನ್ಸು ಈ ಗ್ರಾಫ್ ಮೇಲೂ ಬರಬಹುದು, ತುಂಬ ರೇರ್ ಅದು, ಬಟ್ ಅದ್ರ ಮೇಲೆ ಫೋಲ್ಡ್ ಮಾಡಿದ್ರು ಅದೇ ರಿಸಲ್ಟ್ ಬರುತ್ತೆ ಆಯಿತಾ. ಸೆಕೆಂಡ್ ಕ್ವಾಡ್ರೆಂಟ್ ಕಮ್ಸ್ ಆನ್ ಫೋರ್ತ್ ಕ್ವಾಡ್ರೆಂಟ್, ಆ ಥರ ಬಂದರೂ ನಾವು ಆಡ್ ಫಂಕ್ಷನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕ್ಲಿಯರ್ಲಿ ನೋಡಿ ಇದೊಂದು ಆಡ್ ಫಂಕ್ಷನ್. ಸೊ ಆಡ್ ಫಂಕ್ಷನ್ಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೆಂಗಿರುತ್ತೆ, ಇಟ್ ಈಸ್ ಸಿಮ್ಮೆಟ್ರಿಕ್ ಇನ್ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್. ಸೊ ತುಂಬ ಈಸಿ, ಎಕ್ಸಾಕ್ಟ್ಲಿ ಸಿಮೆಟ್ರಿಕ್ ಅಂತ ಹೇಳೋಕ್ಕಾಗಲ್ಲ ಆಯಿತಾ. ಈ ಒಂದು ಲೈನ್ ಇರುತ್ತಲ್ಲ ಅದರ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದಾಗ ಈ ಗ್ರಾಫ್ ಮತ್ತು ಈ ಗ್ರಾಫ್ ಕೋಇನ್ಸೈಡ್ ಆಗಬೇಕು, ಆವಾಗ ಆಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ಸಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ಥರ ಬಿಹೇವ್ ಆಗುತ್ತೆ ನೋಡೋಣ. ಅಲ್ಲೂ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆಡ್ ಫಂಕ್ಷನಾ ಈವನ್ ಫಂಕ್ಷನಾ ಅಂತೇಳಿ. ಅದರಿಂದ ಒಂದು ಅಡ್ವಾಂಟೇಜು ಗೊತ್ತಾಗುತ್ತೆ ಇವಾಗ ನಿಮಗೆ. ಸೊ ತುಂಬ ಫಾಸ್ಟಾಗಿ ಮಾಡ್ತೀನಿ, ಯಾಕಂದರೆ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೇ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್, ಇದು ಈವನ್ ಫಂಕ್ಷನಾ ಆಡ್ ಫಂಕ್ಷನಾ ಅಂತ ಕ್ವಶನ್. ಈಗ ಫಸ್ಟ್ ಅದರ ಗ್ರಾಫನ್ನು ಅರ್ಥ ಮಾಡ್ಕೊಳ್ಳೋಣ. ಆಲ್ರೆಡಿ ಗ್ರಾಫನ್ನು ಬಿಡಿಸಿದ್ದೀನಿ ನಾನು. ಸೊ ಇಲ್ಲಿಂದ ಹಿಂಗೆ ಬರುತ್ತಲ್ವ, ಹಿಂಗೆ ಬರುತ್ತೆ, ಆಮೇಲೆ ಕಂಟಿನ್ಯೂ ಆಗುತ್ತೆ ಹಿಂಗೆ. ಈ ಗ್ರಾಫ್ ಈ ಕಡೆ ಹೆಂಗೆ ಕಂಟಿನ್ಯೂ ಆಗುತ್ತೆ ನೋಡಿ, ಹಿಂಗೆ ಕಂಟಿನ್ಯೂ ಆಗುತ್ತೆ, ಸರಿನಾ? ನಾವು ಇಫ್ ಯು ಸಿ ಹಿಯರ್ ದಿಸ್ ಲೈನ್, ಈ ಲೈನ್ ಮೇಲೆ ಎಲ್ಲಾದರೂ ನಾವು ಈ ಗ್ರಾಫನ್ನು ಫೋಲ್ಡ್ ಮಾಡಿದರೆ ಫಸ್ಟ್ ಕ್ವಾಡ್ರೆಂಟ್ ಅನ್ನೋದು ಹಿಂಗೆ ಬಂದು ಇದ್ರ ಮೇಲೆ ಕೂರುತ್ತೆ, ಸರಿನಾ? ಸೊ ಅರ್ಥ ಮಾಡ್ಕೊಳ್ಳಿ, ಈಗ ಏನು ಫಂಕ್ಷನ್ ಆಯ್ತು ಇದು, ಇದೊಂದು ಆಡ್ ಫಂಕ್ಷನ್ ಆಯಿತು ಕ್ಲಿಯರ್ಲಿ. ಸೊ ದಿಸ್ ಈಸ್ ಎ ಆಡ್ ಫಂಕ್ಷನ್. ಸೊ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಸಿಗುತ್ತೆ. ಈಗ ಆಡ್ ಫಂಕ್ಷನ್ ಆಗಿರೋದ್ರಿಂದ ನಾವು ಹೆಂಗೆ ಬರಿಬೋದು, ಸೈನ್ ಆಫ್ ಎಕ್ಸ್ ಇರುವಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ಆಡ್ ಫಂಕ್ಷನ್ನ ಸ್ಪೆಷಾಲಿಟಿ ಏನು, ಇಟ್ ಈಸ್ ಮೈನಸ್ ಆಫ್ ಎಫ್ ಆಫ್ ಎಕ್ಸ್. ನೋಡಿ ಈ ಒಂದು ಈಸಿ ಫಾರ್ಮುಲಾ ಬರುತ್ತೆ ನಮಗೆ. ಯಾಕೆ ಬರುತ್ತೆ? ಬಿಕಾಸ್ ಇಟ್ ಈಸ್ ಆಡ್, ಸಿಂಪಲ್. ಅಂದರೆ ಸೈನ್ ಆಫ್ ಮೈನಸ್ ಪೈ ಬೈ ಟು ಈಸ್ ಮೈನಸ್ ಆಫ್ ಸೈನ್ ಪೈ ಬೈ ಟು ಬರಿಬೋದು. ಸೈನ್ ಆಫ್ ಮೈನಸ್ 2 ಬೈ 3 ಈಸ್ ಮೈನಸ್ 2 ಬೈ 3 ಈಸ್ ಮೈನಸ್ ಆಫ್ ಸೈನ್ 2 ಬೈ 3 ಬರಿಬೋದು. ಸೊ ಯಾವುದೇ ಮೈನಸ್ ಥೀಟಾ ಇದ್ದರೂ ಮೈನಸ್ ಸೈನ್ ಅಂತ ಹೊರಗೆ ಹಾಕಿ ಸೈನ್ ಥೀಟಾ ಅಂತ ಬರಿಬೋದು. ಇಟ್ಸ್ ವೆರಿ ಈಸಿ. ಓಕೆ, ಅದೇ ಥರ ಈಗ ಕಾಸ್ ಥೀಟಾ ಗ್ರಾಫನ್ನು ನೋಡೋಣ. ನೋಡಿ, ಇಫ್ ಸೈನ್ ಈಸ್ ಆಡ್, ಕೊಸೆಕ್ ಥೀಟಾ ಇಸ್ ಆಲ್ಸೋ ಆಡ್, ಆಯಿತಾ. ಕೊಸೆಕ್ ಸೆಕ್ ಅನ್ನೋದು ಆಡ್ ಆಗುತ್ತೆ. ಸೇಮ್ ಫಾರ್ಮುಲಾನ ಇದಕ್ಕೂ ಬರಿಬೋದು, ಆಯಿತಾ. ಅಂದರೆ ಕೊಸೆಕ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ ಆಫ್ ಕೊಸೆಕ್ ಎಕ್ಸ್. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಇದೆಲ್ಲ ಫಾರ್ಮುಲಾಸ್ ಇದೆ ಆ್ಯಕ್ಚುಲಿ.
ನೆಕ್ಸ್ಟ್ ನೋಡಿ ಕಾಸ್ ಫಂಕ್ಷನನ್ನು ನೋಡ್ಬೇಡ, ಟ್ಯಾನ್ ಫಂಕ್ಷನನ್ನು ನೋಡ್ಬೇಡ. ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಈವನ್ ಆಡ ಅಂತೇಳಿ. ಸೊ ಫಸ್ಟ್ ಕಾಸ್ ಎಕ್ಸ್ ಏನಾಗುತ್ತೆ, ಅದೇ ಥರ ಟ್ಯಾನ್ ಎಕ್ಸ್ ಏನಾಗುತ್ತೆ. ಕಾಸ್ ಎಕ್ಸ್ ಹೆಂಗೆ ಬಿಹೇವ್ ಆಗುತ್ತೋ ಸೀಕೆಂಟ್ ಎಕ್ಸು ಅದೇ ಥರ ಬಿಹೇವ್ ಆಗುತ್ತೆ, ಯಾಕಂದರೆ ರೆಸಿಪ್ರೋಕಲ್ ಫಂಕ್ಷನ್ ಅದು. ಕಾಸ್ ಎಕ್ಸ್ ಆಡ್ ಇದ್ದರೆ ಸೀಕೆಂಟ್ ಎಕ್ಸು ಆಡ್. ಟ್ಯಾನ್ ಎಕ್ಸ್ ಮತ್ತು ಕಾಟ್ ಎಕ್ಸ್ ಅದನ್ನು ನೋಡ್ಬಿಡೋಣ. ಓಕೆ, ಕಾಸ್ ಎಕ್ಸ್ನ ಫಂಕ್ಷನ್ ಹೆಂಗಿರುತ್ತೆ ನೋಡಿ, ಯು ನೋ ದ್ಯಾಟ್ ಇಲ್ಲಿಂದ ಬಂದು 0 ಆಗುತ್ತೆ, ಆಮೇಲೆ ಹಿಂಗೆ ಹೋಗುತ್ತೆ, ಇದು ಇಲ್ಲಿಂದ ಬಂದು ಹಿಂಗೆ ಕಂಟಿನ್ಯೂ ಆಗುತ್ತೆ ಲಾಸ್ಟಿಗೆ. ಪುನಃ ಗ್ರಾಫ್ ನೋಡ್ದಂಗೆ ಹೇಳ್ಬೋದು ನೀವು. ಈಗ ನೋಡಿ ಇದು ವೈ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ನ ರೈಟ್ ಸೈಡ್ ಏನಿದೆ ಅದೇ ಲೆಫ್ಟ್ ಸೈಡು ಇದೆ ಅಲ್ವಾ, ಇಲ್ಲಿ ನೋಡಿ ಮಿರರ್ ಥರ ಇದೆ ಒಂದು, ಸರಿನಾ? ಮೀನ್ಸ್ ವಾಟ್ ಈಸ್ ದ ಮೀನಿಂಗ್, ಕಾಸ್ ಎಕ್ಸ್ ಇಸ್ ಎ ಈವನ್ ಫಂಕ್ಷನ್ ಅಂತ ಆಯಿತು. ಆರ್ ಸಿಂಪ್ಲಿ ಹೆಂಗೆ ಬರಿಬೋದು, ಕಾಸ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಬರಿಬೋದು. ಈಗ ತುಂಬ ಈಸಿ. ಸೊ ಕಾಸ್ ಆಫ್ ಮೈನಸ್ 30 ಡಿಗ್ರಿ ಏನಾಯಿತು, ಮೈನಸ್ 30 ಸೇಮ್ ಆ್ಯಸ್ ಕಾಸ್ 30 ಬಿಕಾಸ್ ಇಟ್ ಈಸ್ ಎ ಈವನ್ ಫಂಕ್ಷನ್. ಸೀಕೆಂಟ್ ಎಕ್ಸ್ ಕೂಡ ಏನಾಗುತ್ತೆ, ಈವನ್ ಫಂಕ್ಷನ್ನೇ ಆಗುತ್ತೆ. ಸೊ ಇದೇ ಫಾರ್ಮುಲಾನ ಅದಕ್ಕೆ ಅಪ್ಲೈ ಮಾಡ್ಬೋದು. ಬನ್ನಿ ಟ್ಯಾನ್ ಎಕ್ಸ್ ನೋಡೋಣ. ಟ್ಯಾನ್ ಎಕ್ಸ್ ಗ್ರಾಫ್ ಹೆಂಗಿರುತ್ತೆ, ಕಾಲೇಜಲ್ಲಿ ಕಲಿಸಿರ್ತಾರೆ ಡೆಫಿನೆಟ್ಲಿ. 0 ಇಂದ ಸ್ಟಾರ್ಟ್ ಆಗಿ ಹಿಂಗೋಗಿ π/2ಗೆ ಇನ್ಫಿನಿಟಿಯಲ್ಲಿ ಮೀಟ್ ಆಗುತ್ತೆ, ಸರಿನಾ? ಅದೇ ಥರ ಥರ್ಡ್ ಕ್ವಾಡ್ರೆಂಟಲ್ಲಿ ಹಿಂಗೋಗಿ -π/2ನ ಮೀಟ್ ಆಗುತ್ತೆ. ಗ್ರಾಫ್ ನೋಡ್ತಿದ್ದಂಗೆ ಹೇಳ್ಬೋದಲ್ವ, ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದಿರೋದು ಥರ್ಡ್ ಕ್ವಾಡ್ರೆಂಟಲ್ಲಿ ಈ ಆ್ಯಕ್ಸಿಸ್ ಮೇಲೆ ಫೋಲ್ಡ್ ಮಾಡಿದಾಗ ಕೋಇನ್ಸೈಡ್ ಆಗುತ್ತೆ. ಸೊ ಇಟ್ಸ್ ಆಡ್ ಫಂಕ್ಷನ್, ಸಿಂಪಲ್. ಸೊ ಟ್ಯಾನ್ ಎಕ್ಸ್ ಆಡ್ ಅಂತ ಆದರೆ, ಸೊ ಟ್ಯಾನ್ ಎಕ್ಸ್ ಇಸ್ ಆಡ್. ಹಾಗಾಗಿ ಏನು ಬರಿಬೋದು ಈಗ, ತುಂಬ ಈಸಿ. ಟ್ಯಾನ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಆಡ್ ಫಂಕ್ಷನ್ನ ಸ್ಪೆಷಾಲಿಟಿನ ಅದು ಮೈನಸ್ ಆಫ್ ಟ್ಯಾನ್ ಎಕ್ಸ್. ಸಿಂಪಲ್. ಟ್ಯಾನ್ ಆಫ್ -60 ಡಿಗ್ರಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಟ್ಯಾನ್ 60 ಡಿಗ್ರಿ. ಅದೇ ಥರ ಕಾಟ್ ಆಗುತ್ತೆ, ಕಾಟ್ ಆಫ್ -30 ಡಿಗ್ರಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಕಾಟ್ 30 ಡಿಗ್ರಿ. ರೇಡಿಯನ್ಸಲ್ಲೂ ಬರಿಬೋದು, ನಿಮ್ಮಿಷ್ಟ. ಸೊ ತುಂಬ ಈಸಿ ಐಡಿಯಾ ಇದು. ಸೊ ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಅಂದ್ಕೊಳ್ತಿದ್ದೀನಿ, ಈವನ್ ಫಂಕ್ಷನ್ ಅಂದರೆ ಏನು, ಆಡ್ ಫಂಕ್ಷನ್ ಅಂದರೆ ಏನು, ಅದರ ಮಧ್ಯೆ ಏನು ಡಿಫ್ರೆನ್ಸು, ಪ್ಲಸ್ ಅದು ಗ್ರಾಫಲ್ಲಿ ಬರೆದಾಗ ಹೆಂಗಿರುತ್ತೆ, ಅರ್ಥ ಆಯ್ತಾ? ಈಗ ಸಪೋಸ್ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತಿದೆ. ಇಸ್ ದಿಸ್ ಫಂಕ್ಷನ್ ಈವನ್ ಆರ್ ಆಡ್ ಅಂತ ಕೇಳ್ಬೋದು. ವೆರಿ ಸಿಂಪಲ್. ಫಸ್ಟು ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ನೋಡೋಣ, ವಿಚ್ ಈಸ್ ನೋಡಿ ಸೈನ್ ಎಕ್ಸ್, ಸೈನ್ ಆಫ್ ಮೈನಸ್ ಎಕ್ಸ್, ಎಕ್ಸ್ ಇರೋಲ್ಲೆಲ್ಲ ಮೈನಸ್ ಎಕ್ಸ್ ಹಾಕೋದು ಅಷ್ಟೇ. ಕಾಸ್ ಆಫ್ ಮೈನಸ್ ಎಕ್ಸ್ ವಿಚ್ ಈಸ್ ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಪುನಃ ಇದೇ ಫಂಕ್ಷನ್ ಬಂತಾ, ಎಫ್ ಆಫ್ ಎಕ್ಸೇ ಬಂತಾ, ಬಂದಿಲ್ಲ. ಬಿಕಾಸ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಬಟ್ ಇದು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ ಏನು, ಇನ್ನೊಂದು ಅರ್ಥ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಆಯಿತು, ವಿಚ್ ಈಸ್ ನಾಟ್ ದ ಸೇಮ್ ಎಫ್ ಆಫ್ ಎಕ್ಸ್. ಸೊ ದಿಸ್ ಫಂಕ್ಷನ್ ಈಸ್ ನಾಟ್ ಈವನ್. ಹಾಗಾದರೆ ಆಡ್ ಫಂಕ್ಷನ್ ಆಗುತ್ತಾ, ಅದನ್ನು ನೋಡೋಣ. ಆಡ್ ಫಂಕ್ಷನ್ನ ಅರ್ಥ ಏನು, ಮೈನಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರಬೇಕಿತ್ತು, ಬಟ್ ಅದೂ ಬಂದಿಲ್ಲ. ಇಲ್ಲಿ ಮೈನಸ್ ಹೊರಗೆ ತೆಗೆದ್ರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ನಾಟ್ ದ ಒರಿಜಿನಲ್ ಫಂಕ್ಷನ್. ಹಾಗಾಗಿ ಈ ಫಂಕ್ಷನ್ ಆಡ್ ಕೂಡ ಅಲ್ಲ. ಮೀನ್ಸ್ ದಿಸ್ ಫಂಕ್ಷನ್ ಈಸ್ ನೈದರ್ ಈವನ್ ನಾರ್ ಆಡ್ ಅಂತ ಆಯಿತು. ಸೊ ಒಂದು ಫಂಕ್ಷನ್ ಕೊಟ್ಟಾಗ ಅದು ಇವನ್ನೇ ಇರಬೇಕು ಆಡೇ ಇರಬೇಕಂತೇನಿಲ್ಲ ಆಯಿತು. ದೇರ್ ಆರ್ ಮೆನಿ ಫಂಕ್ಷನ್ಸ್ ವಿಚ್ ಆರ್ ನೈದರ್ ಈವನ್ ನಾರ್ ಆಡ್. ಓಕೆ, ಸೊ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಅರ್ಥ ಆದರೆ ನಾನು ಪ್ರತಿ ಸತಿ ಹೇಳ್ತೀನಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮೀಟ್ ಆಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್, ಸಿ ಯು.